ತಲುಪಿಸಿದಂತ ಕಾರ್ಯಕ್ರಮ ಗೋವಿಂದಪ್ಪನವರಿಗೆ ತಾವು ಹೆಚ್ಚು ಮತ ಹಾಕಿ ಅವರು ಗೆದ್ದು ಇಡೀ ರಾಜ್ಯದಲ್ಲೇ ಕಾಂಗ್ರೆಸ್ಸಿನ 136 ಜನ ಶಾಸಕರು ಗೆದ್ದು ಅಲ್ಲಿ ಸರ್ಕಾರ ರಚನೆ ಮಾಡಿ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲುಗಳಿಗೆ ತಲುಪಿಸಿದೀವಿ. ಎಲ್ಲರಿಗೂ ಬಂದವರಮ್ಮ ಗ್ಯಾರಂಟಿ ಪ್ರೋಗ್ರಾಮ್ಸ್. ಏನೇನು ಗ್ಯಾರಂಟಿ? ಕರೆಂಟು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅದು ಕರೆಂಟು, ಅನ್ನಭಾಗ್ಯ, ಯುವ ನಿಧಿ, ಇಷ್ಟೆಲ್ಲ ಕಾರ್ಯಕ್ರಮ ಎಲ್ಲರಿಗೂ ಬಂದಿದಾವ. ನಮ್ಮ ದುಡ್ಡು ಬರ್ದಂಗಿರ ಯಾರ ಇದ್ರೇನಮ್ಮ? ಎಲ್ಲರಿಗೂ ಬಂದಿಲ್ಲ. 100% ಬಂದ್ಬಿಟ್ಟಿತ್ತಲ್ರಿ ಹಾಜರಿ. ಬಿಡಲ್ಲ ನೀವು. ಸರ್ಕಾರ ಕೊಡುತ್ತೆ ಅಂದ್ರೆ ಬಿಟ್ಟಿರೇನಮ್ಮ, ತಗೊಂಡಿದ್ದೀರಿ, ಬಹಳ ಸಂತೋಷ ಆಗ್ಲಿ. ಬಂದದ್ದು ತಗೊಂಡದ್ದು ಬಹಳ ಸಂತೋಷ. ಅದನ್ನ ಕೊಟ್ಟದ್ದು ಯಾವ ಪಕ್ಷದ ಸರ್ಕಾರ? ಅದನ್ನ ಕೊಟ್ಟದ್ದು ಯಾವ ಪಕ್ಷದ ಸರ್ಕಾರ? ಕಾಂಗ್ರೆಸ್ ಸರ್ಕಾರ, ನಮ್ ಗೋವಿಂದಪ್ಪನವ್ರ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ನಿಮಗೆ ಗ್ಯಾರಂಟಿಗಳನ್ನ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ ಕಾಂಗ್ರೆಸ್ನವರು. ನೀವು ಕೂಡ ಅವತ್ತು ಮತ ಹಾಕಿದಿರಲ್ಲ, ಈಗ ಕೂಡ ಮತ್ತೆ ಇನ್ನು ಕೇಂದ್ರದಲ್ಲಿ ಕೂಡ ಇಂಥ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೀವಿ. ಆ ಕಾರ್ಯಕ್ರಮದ ಸವಿ ನೆನಪಿಗೆ ಆಗಿ ನೀವು ಮತ್ತೆ ಇರ್ತಕ್ಕಂಥ ಎಲ್ಲ ಮತ, ಹಿಂದೆ ಸ್ವಲ್ಪ ಕಡಿಮೆ ಆಗಿದ್ರೆ ಈ ಇಡೀ ಬೂತ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮತಗಳನ್ನ ಕಾಂಗ್ರೆಸ್ಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಯಾಕೆ ನಮ್ಮಲ್ಲಿ ಉಪ್ಪಾರ ಜನಾಂಗ ಇರತ್ರ ನಾನು ಸ್ವಲ್ಪ ವಿಶೇಷವಾಗಿ ಮಾತಾಡ್ತೀನಿ. ಯಾಕೆಂದ್ರೆ ಮಹಾತ್ಮ ಗಾಂಧಿಯವರು ಅವತ್ತು ನಮ್ಮ ಉಪ್ಪು ಮಾಡತಕ್ಕಂಥ ಕಸಬಿಗೆ ಮಾರಕ ಮಾಡಿದ್ರು ಬ್ರಿಟಿಷ್ನರು. ಈ ದೇಶದರಲ್ಲ, ಅವ್ರು ಬ್ರಿಟಿಷ್ನರು. ಅವರು ಮಾರಕ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಸಬು ಹೋಗ್ಬಿಡ್ತು. ಅವಾಗ ಗಾಂಧೀಜಿ ಆ ಉಪ್ಪನ್ನ ಹಿಡ್ಕೊಂಡು ಬರೇ ಎಲ್ಲ ರಾಜ್ಯದಕ್ಕೂ ರಾಷ್ಟ್ರಕ್ಕೂ ಉದ್ದಕ್ಕೂ ಉಪ್ಪಿನ ಸತ್ಯಾಗ್ರಹನ ಮಾಡಿ ಸ್ವಾತಂತ್ರ್ಯ ತರನಿ ದೇಶಕ್ಕೆ ಅಂತೇಳಿ ಆ ಸತ್ಯದ ಸಂಕೇತ ಉಪ್ಪು ಅದನ್ನ ಹಿಡ್ಕೊಂಡು ಮಾಡಿದ್ಕೆ ನಮ್ಮ ಹೋರಾಟ ಸಕ್ಸಸ್ ಆಗಿತ್ತು. ಅವತ್ತಿನಿಂದ ನಾವು ಎಲ್ಲ ಭಾಗದ ಜನ ಉಪ್ಪಾರು, ಗಾಂಧೀಜಿಯಿಂದ, ನೆಹರುವಿಂದ, ಇಂದಿರಾ ಗಾಂಧಿಯಿಂದ, ಶಾಸ್ತ್ರಿಯಿಂದ, ರಾಜೀವ್ ಗಾಂಧಿವರೆಗೂ ಎಲ್ಲ ನಾವು ನಮ್ಮ ಪಕ್ಷದವರು, ಇಲ್ಲಿ ನಮ್ಮ ಗೋವಿಂದಪ್ಪನವರು, ಹೀಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಶಾಸಕರು ಅವ್ರನ್ನೆಲ್ಲ ಹಿಡ್ಕೊಂಡು ನಮ್ಮ ಜನಾಂಗ ಕಾಂಗ್ರೆಸ್ ಅನ್ನೇ 90% ಫಾಲೋ ಮಾಡ್ಕೊಂತ ಬಂದಂತದ್ದು. ಇದ್ರ ಪ್ರತೀಕವಾಗಿ ನಮ್ಮ ಪುಟ್ಟರಂಗ ಶೆಟ್ಟರಲ್ಲಿ ಗೆದ್ದು ಇವತ್ತು ಅವರು 3ನೇ ಸರಿ 4ನೇ ಸರಿ ಗೆದ್ದಿದ್ದಾರೆ. ಅವರು ಮಂತ್ರಿಗಳು ಕೂಡ ಆಗಿದ್ರು, ಈಗಲೂ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಜನಾಂಗಕ್ಕೆ ವಿಶೇಷ ಪ್ರಾತಿನಿಧ್ಯಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರ, ದೇವರಾಜ ಸರ್ಕಾರ ಎಲ್ಲ ಕೊಟ್ಟಂತದನ್ನ ತಮ್ಮ ಗಮನಗಳಿಗೆ ತಂದು ನಮ್ಮನ್ನ ಹಿಂದುಳಿದ ಜಾತಿ ಕ್ಯಾಟಗರಿ 1 ಮಾಡಿದ್ದು ದೇವರಾಜ ಸರ್ಕಾರ. ಹಾಗಾಗಿ ನಮಗೆ ಹಲವಾರು ರೂಪದ ಅನುಕೂಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಆಗಿದೆ. ಅದಕ್ಕಾಗಿ ನಮ್ದು ಒಂದು ಸ್ವಲ್ಪ ನಾವು ಉಪ್ಪನ್ನು ಮಾಡಿದರೆ ಇವಲ್ಲ, ನಮ್ಮ ಮಾತಿಗೆ ಉಪ್ಪಿರ ತನಕ ನೆನೆ ಅಂತೇಳಿ ಗಾದೆ ಇದೆ. ನಾವು ನಮ್ಮ ಕೊಡುಗೆಗಳನ್ನು ಕೊಟ್ಟಂತ ಸರ್ಕಾರವನ್ನು ನಾವು ಕೂಡ 100ಕ್ಕೆ 100 ಕಾಂಗ್ರೆಸ್ಗೆ ಮತ ಹಾಕಿ ಗೆಲ್ಲಿಸ್ತೀವಿ ಅಂತೇಳಿ ನೀವೆಲ್ಲ ಪ್ರತಿಜ್ಞೆ ಮಾಡ್ಬೇಕು ಅಂತೇಳಿ, ನೀವೆಲ್ಲ ಪ್ರತಿಜ್ಞೆ, ಈ ಚಪ್ಪಾಳೆ ಹೊಡಿತಾ ಇದಿರಲ್ಲ, ಇದು ಪ್ರತಿಜ್ಞೆ ಆಗ್ಬೇಕು. ಇದು ಮತದಾನದ ಮೂಲಕ ಬರಬೇಕು. ಯಾತ್ರ ಮೂಲಕ ಬರ್ಬೇಕು? ಇದು ಮತದಾನದ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಬೇಕು. ನಮಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಕೊಡುಗೆಗಳ ಜೊತೆಗೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಪಕ್ಷ ಕಾಂಗ್ರೆಸ್ನಲ್ಲಿ ನಮ್ಮ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನೀರಾವರಿ ಡ್ಯಾಮ್ಗಳನ್ನ ಕಟ್ಟಿಸಿದ್ದು ಕಾಂಗ್ರೆಸ್. ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ, ಆರೋಗ್ಯ, ಶಿಕ್ಷಣ, ರೈಲು, ಬಸ್ಸು, ವಿಮಾನ, ರಸ್ತೆಗಳು ಎಲ್ಲ ಮಾಡಿಸಿದ್ದು ಕಾಂಗ್ರೆಸ್. ಇಡೀ ದೇಶದಲ್ಲಿ ಎಲ್ಲ ಕಾರ್ಖಾನೆಗಳನ್ನ ಮಾಡಿದ್ದು ಕಾಂಗ್ರೆಸ್. ಇಡೀ ದೇಶಕ್ಕೆ ಬೇಕಾದಂತ ವಿದ್ಯುತ್ ಶಕ್ತಿಯನ್ನು ಕೊಟ್ಟದ್ದು ಕಾಂಗ್ರೆಸ್. ಬಡವರಿಗೆ ಹಸುವಿನ ಸಂದರ್ಭದಲ್ಲಿ ಹೊರದೇಶದಿಂದ ತರಿಸಿ ಇಂದಿರಾ ಗಾಂಧಿ ಅವರು ಅನ್ನವನ್ನು ಕೊಟ್ಟದ್ದು ಕಾಂಗ್ರೆಸ್. ಆದರೆ ಈ ಬಿಜೆಪಿಯವರು ಕಳೆದ 10 ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿ, ಕಳೆದ ಹಿಂದಿನ ಸರ್ಕಾರದ 5 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡಿ 15 ಲಕ್ಷ ರೂಪಾಯಿ ಒಂದು ಅಕೌಂಟ್ಗೆ ಹಾಕ್ತೀನಿ ಅಂತ ಅನ್ನೋದ್ರಲ್ಲ, ಹಾಕಿದ್ರ ಬಿಜೆಪಿಯವರು? ಹಾಕಿದ್ರೇನಪ್ಪ? ಯಾರು ಹಾಕಿಲ್ಲ. ಅವರು ಏನು ಈ ದೇಶದ ಅಭಿವೃದ್ಧಿ ಮಾಡಲಿಲ್ಲ. ಈ ದೇಶದ ಕೇವಲ ಕೆಲವೇ ಜನರ ಶ್ರೀಮಂತರ ಸಾಲವನ್ನ 12 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಬಡವರಿಗಾಗಿ ಕೊಡ್ತೀನಿ ಅಂತ ಹೇಳಿದ 15 ಲಕ್ಷ ರೂಪಾಯಿ ಒಂದು ಮನೆಗೆ ಮಾತಿಗೆ ಕದ್ದಿದ್ದಾರೆ. ಈ ದೇಶದಲ್ಲಿ ಎಲ್ಲ ರೀತಿಯ ಬೆಲೆ ಏರಿಕೆಗಳನ್ನ ಮಾಡಿ ಪೆಟ್ರೋಲು, ಡೀಸೆಲ್ಲು, ಅಡಿಗೆ ಅನಿಲ, ಬೇಳೆ, ಎಣ್ಣೆ ಎಲ್ಲ ಉಪ್ಪಿನಿಂದ ಹಿಡಿದು ನಮ್ಮ ಉಪ್ಪು ಐತಲ್ಲ, ಅದಕ್ಕೆ ಎಂದೆಂದು ಬೆಲೆ ಹೊರಗೆ ಬಿಸಾಕಿದ್ರೆ ಯಾರು ಮುಟ್ಟಿರಲ್ಲ, ಅದಕ್ಕೂ ಟ್ಯಾಕ್ಸ್ ಆಗ್ತದೆ. ಅಂತ ಬದುಕನ್ನ ಮಾಡಿ ಇವತ್ತು ದೇಶದ ಜನರ ಬದುಕು ದುಸ್ತರವಾದಂತ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾನು ಎಲ್ಲರಿಗೂ ಕೂಡ ಅನುಕೂಲ ಮಾಡಬೇಕು ಅಂತೇಳಿ ಇವತ್ತು ಅಲ್ಲಿ ನಮ್ಮ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೇವೆ. ಕೇಂದ್ರದಲ್ಲಿ ಕೂಡ ನಾಳೆ ನಮ್ಮ ಪಕ್ಷ ಆಯ್ಕೆ ಆದ್ರೆ
ನಮ್ಮ ಇನ್ನೂ 24-25 ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ನಮ್ಮ ಗೋವಿಂದಪ್ಪನವರು ಹೊಸದುರ್ಗದಲ್ಲಿ ನಮ್ಮ ಜನಾಂಗದ ಎಲ್ಲ ಹಳ್ಳಿಗಳಿಗೆ ಬೇಕಾದಂತ ಎಲ್ಲ ಕಾರ್ಯಕ್ರಮಗಳನ್ನ ಯಾವ ಕಾರ್ಯಕರ್ತರು ಕೇಳಿರೋ ನಮ್ಮೂರಿಗಿಂತ ಕೊಡಿ ಸ್ವಾಮಿ ಅಂದ್ರೆ ಆ ತಕ್ಷಣ ಗುಡಿಗೋ ದೇವಸ್ಥಾನಕ್ಕೋ CC ರೋಡೋ ರಸ್ತೆನೋ ಮನೆಯೋ ಮಂದಿರವೋ ಎಲ್ಲವನ್ನೂ ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ಇದು ನಿಜನಾ? ನಿಜ. ಇರ್ಲಿ. ಆಮೇಲೆ ಇದ್ರ ಜೊತೆಗೆ ಭದ್ರಾ ನದಿಯ ಚಾನಲ್ ಇಲ್ಲಿ ನೋಡ್ರಿ, ನಿಮ್ಮೂರ್ ಮುಂದಾಶ್ ಹೋಗಿದೆ ಚಾನಲ್. ಆಯ್ತು ಚಂದ್ರಪ್ಪ, ಭದ್ರಾ ನದಿಯ ಚಾನಲ್ ಹೋಗಿರೋ ನಿಜವಾ? ನಮ್ಮ ಹೊಲಗಳಿಗೆಲ್ಲ ನೀರು ಬರ್ತಾವ. ಬಲ್ದಂಡೆ ಎಡದಂಡೆ ನಮ್ದು ಬಲ್ದಂಡೆ ಅಕಡಿಕ ಅತ್ಲ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ಕೆರೆಗಳು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ಗೋವಿಂದಪ್ಪನವರು ವಿಶೇಷ ಪ್ರಯತ್ನ ಮಾಡಿ ಇಡೀ ರಾಜ್ಯದಲ್ಲೇ ಇಲ್ಲೇ ಬೋರ್ಗಳು ಕೊರ್ಸಿದ್ರೆ ಅದೇ ಫ್ಲೋರೈಡ್ ವಾಟರ್ ಅದೇ ಇದು ಅಂತೇಳಿ ಇದೆಲ್ಲ ಬೇಡ. ಇದಕ್ಕೆ ನಾನು ಏನಾರ ಒಂದು ಕಟ್ಟ ಕಡೆಯ ತೀರ್ಮಾನ ಮಾಡ್ಬೇಕು ಅಂತೇಳಿ ನಾವು ಕೂಡ ಅವ್ರಿಗೆ ಜ್ಞಾಪಿಸ್ತಾ ಇದ್ವಿ. ಏನ್ ಸ್ವಾಮಿ, ನಮ್ಮ ಅಜ್ಜನ ಕಾಲದಾಗೆ ಹಳ್ಳ ತೊರೆ ಕೆರೆ ಅರಿತಿದ್ದು, ಅದರಲ್ಲಿ ವರ್ತೆ ತಕ್ಕೊಂಡು ಹಳ್ಳದಿಂದ ತುಂಬ್ಕೊಂಬಂದು ನದಿಯಿಂದ ತುಂಬ್ಕೊಂಬಂದು ನೀರು ಕುಡಿದಂತ ಕಾಲ ಒಂದಿತ್ತು. ಅದರ ನಂತರ ಏನ್ ಬಂತು, ಬಾವಿ ನೀರು. ನಮ್ಮ ಅಪ್ಪ ಕಾಲದಾಗೆಲ್ಲ ಇವಾಗ ಸೇದ ಬಾವಿ ಮುಚ್ಚಿದಾರೆ, ಐತೆ ಮೇಲ್ ಪ್ಲೇಟ್ ಹಾಕಿದಿರ, ಆ ಸೇದ ಬಾವಿ ಕುಡಿತಿದ್ವಿ. ನಮ್ಮ ಕಾಲದಲ್ಲಿ ಬೋರ್ಗಳು ಬಂದ್ವಿ ಅಂತ ಕೊಳವೆ ಬಾವಿಗಳು, ಅವರ ಕುಡಿದ್ವಿ. ಅವು ಕೈ ಕಾಲೆಲ್ಲ ನೋವು ಬಂತು ಅಂತ ಆತು. ಆಮೇಲೆ ನಮ್ಮ ಮಕ್ಕಳ ಕಾಲಕ್ಕೆಲ್ಲ ಏನ್ ಬಂತು, ಬಾಟ್ಲಿ ನೀರು ಇವು ನಾವು ಇಕ್ಕಿದ್ರಿ. ಅವಾಗ ಒಂದ್ ಸಾರದ ಒಂದ್ ಗಡಿಗೆದ ಇಡ್ತಿದ್ರಿ, ಈ ಹಿಂಗಿಟ್ಟಿದ್ದೀರ. ಆಮೇಲೆ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಏನ್ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಕಣ್ಣೀರೇ, ಆದ್ರೆ ಎಲ್ಲಿ ನೀರೇ ಸಿಗ್ತಾ ಇಲ್ವಲ್ಲ, ಕಣ್ಣೀರನ್ನೇ ಕುಡಿಯೋ ಕಾಲ ಬರ್ಬೋದು ಅಂತೇಳಿ ಗೋವಿಂದಪ್ಪವರಿಗೆ ಕನಿಷ್ಠನಾಗ ಯಾರೋ ಒಬ್ರು ಕಾರ್ಮಿಕ ನುಡಿದ್ರಂತೆ. ನೀ ಭದ್ರಾವತಿ ತೀರ್ಥಂಬ ಸಿದ್ದರಾಮಯ್ಯ ನಿನ್ನ ಅರ್ಜಿ ಒಂದು ಎಂದು ಕಳ್ಸಲ್ಲ, 650 ಕೋಟಿ ರೂಪಾಯಿ ಯೋಜನೆ ತಯಾರು ಮಾಡ್ಕೊಂಡು ಹೋಗಿ, ಅಲ್ಲಯ್ಯ ಗೋವಿಂದಪ್ಪ ಆ ಭದ್ರೆಯಲ್ಲಿ ನಿಮ್ಮೂರಲ್ಲಿ ಹಂಗ ಹೊಡ್ರಿ ಸ್ವಾಮಿ ಸೈನ್ ಹಾಕ್ರಿ ನೀವು ಅಂತೇಳಿ ಎಲ್ಲ ಅಧಿಕಾರಿಗಳ ಹತ್ರ ವರದಿ ತಯಾರಿಸಿ ಆ ಸಿದ್ದರಾಮಯ್ಯನವ್ರ ಗಮನ ಸೆಳೆದು ಆ ಲಕ್ಕೊಳ್ಳಿ ಭದ್ರಾ ಡ್ಯಾಮ್ ನಿಂದ ನಮಗೆ ಕುಡಿಯೋ ನೀರಿನ 6.5-7 ತಿಂಗಳೇ ಇಲ್ಲಿಗೆ ಎಲ್ಲರ ಮನೆ ಅರ್ಗರ್ ನಲ್ಲಿ ಅಂತ ಹಾಕಿದಾರಲ್ಲ, ಅದೇ ನಲ್ಲಿಯಲ್ಲಿ ಕುಡಿಯೋ ಶುದ್ಧ ನೀರು ಬರ್ತಾ ಇದೆ. ಈಗಾಗಲೇ ಟ್ಯಾಂಕ್ಗಳು ಕಟ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಕರೆಂಟನ್ನು ಸ್ಪೆಷಲ್ ಅಲೋಕೇಶನ್ ಮಾಡಿಸಿ ಮತ್ತೆ ಕರೆಂಟನ್ನು ಕೂಡ ತಂದಿದ್ದಾರೆ. ಈ ಸಾರಿ ಗೆದ್ದ 9 ತಿಂಗಳಿಂದ ಇತ್ಲಾಗೆ ಮತ್ತೆ ಈ ತಾಲೂಕಿನಲ್ಲಿ ಯಾವ ಊರಿಗೆ ಏನ್ ಬೇಕು ಅಂತೆಲ್ಲ ಬರ್ಕೊಂಡು ಹೋಗಿ ಸರ್ಕಾರದಲ್ಲಿಟ್ಟು ಎಲ್ಲಾ ಊರಿಗೆ ದೇವಸ್ಥಾನ ಯಾರಿಬೇಕು, ರಸ್ತೆ ಯಾರಿಬೇಕು, ಮತ್ತೊಂದು ಯಾರಿಬೇಕು, ಮನಿ ಯಾರಿಬೇಕು ಎಲ್ಲ ವರದಿ ತಯಾರು ಮಾಡ್ಕೊಂಡು ಹೋಗಿ ಅಲ್ಲಿ ಅಪ್ಪಡೆ ತಗೊಂಡು ಸಿದ್ದರಾಮಯ್ಯ ಗೋವಿಂದಪ್ಪ ನಿನ್ನ ಅರ್ಜಿ ಏನ್ ತಂದ್ರು ಎಸ್ ಕಡೆ ಹೋಗಯ್ಯ, ನಿನ್ ಕ್ಷೇತ್ರ ಅಭಿವೃದ್ಧಿ ಮಾಡಿದಿ ಕಣಪ್ಪ, ನಿನ್ ಕ್ಷೇತ್ರಕ್ಕಾಗಿ ದುಡಿಯ ಮನುಷ್ಯ ಅಂತೇಳಿ ಅವ್ರ ವರದಿಗೆಲ್ಲ ಸೈನ್ ಮಾಡಿದ್ರು. ಆ ಬಂದು ಕಳೆದ ತಿಂಗಳು ಎಲ್ಲ ಭೂಮಿ ಪೂಜೆ ಇಲ್ಲಿ ಏನಾದ್ರು ಕಾಮಗಾರಿ ಬಂದಿತ್ತೇನಪ್ಪ? ಏನ್ ಬಂದಿತ್ತು? ಬಾಬಾ ಇದು ನೋಡ್ರಿ, ನೀವೇನ್ ಪುಣ್ಯವಂತ್ರಯ್ಯ, ನಾವು 90% ಓಟ್ ಹಾಕೋರಿಗೆ ಏನು ಕೊಡಲ್ಲ, ನಿಮಗೆ ಅದೆಲ್ಲ ಕೊಡ್ತಾರಲ್ಲ. ಆಯ್ತು 100% ನುಡಿದಿದ್ಯಾ, ನುಡ್ದಂತೆ ನಡಿಬೇಕು. ಆಯ್ತು ಮಾಡಿಕೊಡ್ಲಿ, ನನ್ನೂರಲ್ವೇನೆ ನಮ್ ನೆಂಟ್ರೂರು ಮಾಡಿಕೊಡ್ಲಿ, ನಿಮ್ಗೆಲ್ಲ ಮಾಡಿಕೊಡ್ಲಿ, ನಮ್ಗೆ ಆಸ್ತಿ ಮಾಡ್ಲಪ್ಪ. ಅದು ನೀವು ಚೆನ್ನಾಗಿರ್ರಯ್ಯ ನೆಂಟ್ರು. ಆಯ್ತು ನಾವು ಏನೋ ಬೇರಪ್ಪ, ನಾವು ಬೇರೆ ದೇವ್ರು ಅಡಿಯ ನೋಡು. ಆಯ್ತು ನೀವು ಓಟ್ ಹಾಕ್ಸಿದ್ರೆ ಒಂಚೂರು ಮುಂದಾಗಬೇಕು, 110 ಜಾಸ್ತಿ ಆಗ್ಬೇಕ ಸಂಖ್ಯೆ. ಅದನ್ನ ಕಡ್ಡಾಯವಾಗಿ ಏನ್ ಮಾಡ್ಬೇಕೀಗ, ನಮ್ ಜವಾಬ್ದಾರಿ ಏನಿರೋದು, ಇಲ್ಲಿ ಸರ್ಕಾರ ತಂದದ್ದು ನಮ್ದು ಒಂದೇ ಒಂದು ಓಟು, ಅಲ್ಲೂ ಸರ್ಕಾರ ತರೋದು ಅದೇ ಓಟು. ಆ ಓಟನ್ನ, ಆ ಮತದಾನವನ್ನ ನಮ್ಮ ಹಸ್ತದ ಗುರುತಿಗೆ ಚಂದ್ರಪ್ಪನವರಿಗೆ ಕೊಟ್ಟು ಗೋವಿಂದಪ್ಪನವರಿಗೆ ಇನ್ನೂ ಹೆಚ್ಚು ಕೆಲಸ ನಮ್ಮ ಊರುಗಳಿಗೆ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಪರವಾಗಿ ನಾನು ಅವರಿಗೆ ಮನವಿಯನ್ನ ಮಾಡಿಕೊಂಡು ನಿಮ್ಮೆಲ್ಲ ಕೆಲಸಗಳನ್ನ ಮಾಡಿಸ್ಕೊಡ್ತೀವಿ. ಅದಕ್ಕಾಗಿ ನೀವು ಮತ್ತೊಮ್ಮೆ ಎಲ್ಲ ಒಕ್ಕರು ಇನ್ನು ದೊಡ್ಡ ಚಪ್ಪಾಳೆ ಹೊಡೆದು ನೋಡೋಣ, ದೊಡ್ಡ ಚಪ್ಪಾಳೆ ಮೂಲಕ ಗೆಲುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಮ್ಮ ಶಾಸಕರು ತಮ್ಮನ್ನು ಕುರಿತು ಮಾತಾಡ್ತಾರೆ. ಎಲ್ಲ ನೀರೇ ಹೇಳಿದ್ದು ನಾನೇ